ನೂರಾರು ಸಾವಿರಾರು ಕೋಟಿ ಒಡೆಯರಾಗಿರೋ ಕಂಪನಿ ಓನರ್ ಮಾಡ್ತಾ ಇರೋ ಕೆಲಸನೂ ಅದೇ, ನಾವು ಮಾಡ್ತಾ ಇರೋ ಕೆಲಸನೂ ಅದೇ. ಇವತ್ತು ಟೊಯೋಟಾ ಕಂಪನಿ ಓನರು ಅದೇ ಕೆಲಸ ಮಾಡ್ತಾನೆ, ಐಫೋನ್ ಕಂಪನಿ, ಟಾಟಾ ಕಂಪನಿ, ದೊಡ್ಡ ದೊಡ್ಡ ಬಿಗ್ ಬಿಗ್ ಕಂಪನೀಸು ಅದೇ ಕೆಲಸ ಮಾಡ್ತಾರೆ. ರಿಲಯನ್ಸ್ ಓನರ್ ಆಗಿರೋದೇ ಇವತ್ತು ಲಕ್ಷಾಂತರ ಕೋಟಿಗೆ ಓನರ್ ಯಾವ್ದ್ರಿಂದ? ಒಂದು ಪ್ರಾಡಕ್ಟು ಸೇಲ್ಸಿಂದಾನೆ. ಅದೇ ಕೆಲಸ ನಾವು ಮಾಡ್ತಾ ಇದೀವಿ. ಸೊ ಹಾಗಾಗ್ಬಿಟ್ಟು ಅದ್ರಲ್ಲಿ ಏನು ಇದು ಮಾಡ್ಕೊಳ್ಳೋದು ಬೇಡ. ಈ ಒಂದು ಪ್ರಾಡಕ್ಟ್ನ ನಾವು ಕರೆಕ್ಟಾಗಿ ಕರೆಕ್ಟ್ ಪರ್ಸನ್ಸ್ಗೆ ನಾವು ಈ ವಾರ ಮುಟ್ಟಿಸಿ ಇದನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಇನ್ನೊಂದು ಪ್ರಾಜೆಕ್ಟ್ ನಮಗೋಸ್ಕರ ರೆಡಿ ಇದೆ. ಇದಕ್ಕಿಂತ ಇನ್ನು ಚೆನ್ನಾಗಿರೋ ಪ್ರಾಜೆಕ್ಟಿಗೆ ನಾವು ಹೋಗೋರಿದ್ದೀವಿ. ಬಟ್ ಈ ಪ್ರಾಜೆಕ್ಟಲ್ಲಿ ನಮ್ದೆಷ್ಟು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಕೋಬೇಕು. ರಿಯಲ್ ಎಸ್ಟೇಟ್ ಮಾರ್ಕೆಟ್ ಇವತ್ತು ಇಂಡಿಯಾದಲ್ಲಿ ಎಷ್ಟು ಗ್ರೋತ್ ಆಗ್ತಾ ಇದೆ ಅಂದರೆ 2023ರಲ್ಲಿ 3.5 ಲಕ್ಷ ಕೋಟಿ, 2024ರಲ್ಲಿ 4.5 ಲಕ್ಷ ಕೋಟಿ, ಈ ವರ್ಷ ಒಂದು 6.5-7 ಲಕ್ಷ ಕೋಟಿ ಅಂತಾರೆ ಒಂದು ಅಂದಾಜಿನ ಪ್ರಕಾರ ರಿಯಲ್ ಎಸ್ಟೇಟ್ ಮಾರ್ಕೆಟ್. ಅದರಲ್ಲಿ ನಮ್ಮ ಪಾಲು ಎಷ್ಟು ಅನ್ನೋದನ್ನ